ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಉತ್ತರವನ್ನ ನೀಡಿದರು. ಪ್ರತಿಪಕ್ಷ ಸದಸ್ಯರ ಪ್ರತಿಭಟನೆಯ ಮಧ್ಯೆಯೂ ಕೂಡ ಸಿಎಂ ಮಾತಾಡಿದರು. ಬಜೆಟ್ನ ಮೇಲೆ ಸಿಎಂ ಕೊಟ್ಟಂತಹ ಉತ್ತರ, ಪಾಕ್ ಜಿಂದಾಬಾದ್ ಅನ್ನೋರನ್ನ ಬಿಡೋ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದರು. ಎಫ್ಎಸ್ಎಲ್ ವರದಿ ಆಧರಿಸಿ ಕಠಿಣ ಕ್ರಮವನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಭರವಸೆ ಕೊಟ್ಟರು. ಈ ವಿಚಾರವನ್ನ ನಾವು ಗಂಭೀರವಾಗಿ ಪರಿಗಣಿಸಿದ್ದೀವಿ. ಸುಮೋಟೋ ಕೇಸ್ ದಾಖಲಿಸಿ ತನಿಖೆ ನಡೆಸಿದ್ದೀವಿ. ಎಫ್ಎಸ್ಎಲ್ ವರದಿ ಬಂದ ನಂತರ ಕ್ರಮ ಅಂತ ಸಿಎಂ ಹೇಳಿಕೆಯನ್ನ ಕೊಟ್ಟರು. ವಿರೋಧ ಪಕ್ಷದ ಸದಸ್ಯರಲ್ಲಿ ಮನವಿ ಮಾಡುತ್ತೇನೆ, ದಯಮಾಡಿ ನಿಮ್ಮ ಸ್ಥಾನಗಳು ಕೂತ್ಕೊಳ್ಳಿ. ಸರ್ಕಾರ ಈಗಾಗಲೇ ಉತ್ತರ ಕೊಟ್ಟಿದೆ. ನಾವು ಈ ವಿಚಾರದಲ್ಲಿ ಬಹಳ ಗಂಭೀರವಾಗಿ ಪರಿಗಣಿಸಿದ್ದೇವೆ. ದೇಶಭಕ್ತಿ ಬಗ್ಗೆ ನಿಮ್ಗಿಂತ ಏನು ಕಡಿಮೆ ಇಲ್ಲ. ಅದೇ 48 ಗಂಟೆ ಆದ್ರೂ ಏನು ಕಡಿಮೆ ಇಲ್ಲ. 48 ಗಂಟೆ ಆದ್ರೂ ಏನು ಮಾಡಿಲ್ಲ ಅಂದ್ರೆ ದೇಶಭಕ್ತಿ ನಿಮ್ದು ಗೊತ್ತಾಗ್ತದಲ್ಲ. ಕಾನೂನು ಪ್ರಕಾರವಾಗಿ 7 ಜನರನ್ನು ಕರೆದು ವಿಚಾರಣೆಯನ್ನ ಮಾಡಿದ್ದೀವಿ. ಅವರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಂಡಿದ್ದೀವಿ. ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಸುವೋಮೋಟೋ FIR ರಿಜಿಸ್ಟರ್ ಆಗಿದೆ. ಸುವೋಮೋಟೋ ನಾವು ಗಂಭೀರ ಆಗಿದ್ದೇವೆ ಅಂದ್ರೆ ನೀವ್ ಹೇಳೋದೆಲ್ಲ ನಾವು ಕೇಳಿದ್ದೀವಿ. ಸುವೋಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಗಂಭೀರತೆ ಇಲ್ಲದೆ ಹೋಗಿದ್ರೆ ದೇಶಭಕ್ತಿ ಬಗ್ಗೆ ಇವ್ರಿಗಿಂತ 100 ಪಾಲು ಜಾಸ್ತಿ ದೇಶಭಕ್ತಿ ಇದೆ ನಮಗೆ. 100 ಪಾಲು ಇವ್ರಿಗಿಂತ ನಮಗೆ ಜಾಸ್ತಿ ದೇಶಭಕ್ತಿ ಇದೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಯಾರೇ ಆದ್ರೂ ಕೂಡ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರೆ ಅವ್ರ ಮೇಲೆ ಕಠಿಣವಾದಂತ ಕ್ರಮವನ್ನ ತಗೊಳ್ತೇವೆ. ಅದ್ರ ಬಗ್ಗೆ ಹಿಂದೆ ಹೋಗಲ್ಲ. FSL ರಿಪೋರ್ಟ್ ಬರೋವರಿಗೆ ನಾವು ಸುಮ್ಮನೆ ಕೂತಿಲ್ಲ. ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. 7 ಜನ ಕರೆದು ವಿಚಾರಣೆ ಮಾಡಿದೀವಿ. ಇದು ನಡೀತಾ ಇದೆ. ಆದ್ರಿಂದ ಒಳಗಡೆ ಮಾತಾಡೋಗಿಲ್ರಿ. ಮಾತಾಡ್ತಾ ಇದ್ದಾರೆ. ಇಲ್ಲಿ ಮಾತಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲೋಗಿ ಮಾತಾಡ್ತಾ ಇದ್ದಾರೆ. ನಿಯಮಾವಳಿಗಳು ಗೊತ್ತಿರಲ್ಲ, ಏನ್ ಬೇಕಾದ್ರೂ ಮಾತಾಡಬಹುದು ಅಂತ ಹೇಳಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ನಾನು ಮಾನ್ಯ ಸದಸ್ಯರಲ್ಲಿ, ಮಾನ್ಯ ವಿರೋಧ ಪಕ್ಷದ ನಾಯಕರಲ್ಲಿ ಮನವಿ ಮಾಡುತ್ತೇನೆ, ದಯಮಾಡಿ ಅವರವರ ಸ್ಥಾನಗಳಿಗೆ ಕೂತ್ಕೋಬೇಕು. ನಾವು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.